ಒಂದು ವರ್ಷದಿಂದ ಅವರದೇ ಮನೆಯ ಟೇಬಲಿನ ಮೇಲೆ ಧೂಳು ತಿನ್ನುತ್ತಿದ್ದ ಕಥೆಯೊಂದು ಬೈ ಮಿಸ್ಟೇಕ್ ಆಗಿ ತೆಗೆದುಕೊಂಡು ಅದರ ಪುಟಗಳನ್ನು ತಿರುವಿ ಹಾಕುವ ನಾಳೆ ಧನಂಜಯ ಅವರು, ಅಬ್ಬಾ ಏನಿದೆ ಸ್ಟೋರಿ, ಇಷ್ಟು ಥ್ರಿಲ್ಲಿಂಗ್ ಆಗಿದೆಯಾ ಅಂತ ದಿಗ್ಭ್ರಾಂತರಾಗಿ, ಏನಾದರೂ ಸರಿ ಈ ಸ್ಟೋರಿ ನಾನೇ ವೆಬ್ ಸೀರೀಸ್ ಮಾಡಿ ಪ್ರೊಡ್ಯೂಸ್ ಮಾಡ್ಬೇಕು ಎಂದುಕೊಂಡು ಈಗ ಅವರೇ ಪ್ರೊಡ್ಯೂಸ್ ಮಾಡ್ತಾ ಇರುವ, ಆ ಕಥೆ ಬರೆದ ಶ್ರೀನಿಧಿ ಬೆಂಗಳೂರು ಅವರು ಡೈರೆಕ್ಷನ್ ಮಾಡ್ತಾ ಇರುವ ಹಾಗೂ ಒಂದಾದ ಮೇಲೆ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸೋಷಿಯಲ್ ಮೀಡಿಯಾದಲ್ಲಿ ರೆಗ್ಯುಲರ್ ಆಗಿ ಮೂವಿ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ, ಅದರ ಬಗ್ಗೆ ಥ್ರಿಲ್ಲಿಂಗ್ ಅನುಭವಗಳನ್ನು ಹೇಳಿಕೊಳ್ಳುತ್ತಾ, ಕಂಟಿನ್ಯೂ ಪ್ರಮೋಷನ್ ಪಬ್ಲಿಸಿಟಿಗಳಿಂದಾಗಿ ದೊಡ್ಡ ಸುದ್ದಿ ಮಾಡಿ ಸಿಕ್ಕಾಪಟ್ಟೆ ಹೈಟ್ ಕ್ರಿಯೇಟ್ ಮಾಡಿರುವ ವೆಬ್ ಸೀರೀಸ್ ಜೆರಾಕ್ಸ್ ಟೀಸರ್ ರೀಸೆಂಟ್ ಆಗಿ ರಿಲೀಸ್ ಆಗಿದೆ. ಡಾಲಿ ಧನಂಜಯ್ ಅವರು ಹೇಳಿದಷ್ಟೇ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇದರಲ್ಲಿ ಇದೆಯಾ, ಇದರ ಒನ್ಲೈನ್ ಸ್ಟೋರಿ ಏನು, ಈ ಟೀಸರ್ ನೋಡಿ ನಮ್ಗೆ ಏನ್ ಅನಿಸ್ತು ಏನಿಲ್ಲ ಅನ್ನೋದರ ಪ್ರಾಮಾಣಿಕ ಅಭಿಪ್ರಾಯವನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀವಿ. ಈ ವಿಡಿಯೋ ನಿಜವಾಗಿಯೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಿ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ. ಈ ವಿಡಿಯೋಗೆ ಮಿಸ್ ಮಾಡಿ ಒಂದು ಲೈಕ್ ಕೊಟ್ಟು ನಮ್ಮನ್ನು ಹುರಿದುಂಬಿಸಿ. ದೊಡ್ಡ ದೊಡ್ಡ ಸ್ಟಾರ್ ಆಕ್ಟರ್ಸ್ ಇಂದ ಹಿಡಿದು ದೊಡ್ಡ ದೊಡ್ಡ ನಿರ್ಮಾಣ ಸಂಸ್ಥೆಗಳವರೆಗೂ ಎಲ್ಲರೂ ಈಗ ವೆಬ್ ಸೀರೀಸ್ ಅಲ್ಲಿ ತುಂಬಾ ಆಕ್ಟಿವ್ ಆಗಿ ತೊಡಗಿಸಿಕೊಂಡಿದ್ದಾರೆ. ಈ ವೆಬ್ ಸೀರೀಸ್ ದುನಿಯಾದಲ್ಲಿ ಹಿಂದೆ ಇಂಗ್ಲಿಷ್ ಅಲ್ಲಿ ತುಂಬಾ ಹೈ ಪೀಕ್ ಅಲ್ಲಿ ಇರುವಾಗ ಕನ್ನಡದಲ್ಲಿ ಯಾರು ನೋಡ್ತಾರೆ ಸ್ವಾಮಿ ಅಂತ ಕನ್ನಡದಲ್ಲಿ ವೆಬ್ ಸೀರೀಸ್ಗಳು ಯಾವಾಗಲೂ 1, 2 ಅಂತ ಅಷ್ಟೇ ರೆಡಿ ಆಗ್ತಾ ಇತ್ತು. ಆದ್ರೆ Zee5, ಅಯ್ಯನ ಮನೆ, ಮಾರಿಗಲ್ಲು, ಶೋಧ, ಹವಳ, ರಾಕ್ಷಸ ಅಂತ ವೆಬ್ ಸೀರೀಸ್ಗಳ ನಿರ್ಮಾಣಕ್ಕೆ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡಿದ ಪರಿಣಾಮ ಹಾಗೂ ಆ ವೆಬ್ ಸೀರೀಸ್ಗಳು ತಮ್ಮ ಕಥೆ ದೀಪದಿಂದ ತುಂಬಾ ಚೆನ್ನಾಗಿ ಮೂಡಿ ಬಂದ ಕಾರಣ ಕನ್ನಡದ ಪ್ರೇಕ್ಷಕರನ್ನು ಅಟ್ರಾಕ್ಟ್ ಮಾಡಿ ದೊಡ್ಡ ಮಟ್ಟದ ಕ್ಲಿಕ್ ಆಗಿ ಕನ್ನಡ ವೆಬ್ ಸೀರೀಸ್ ಲೋಕಕ್ಕೆ ದೊಡ್ಡ ಸಂಖ್ಯೆಯ ವೀಕ್ಷಕರು ಇದ್ದಾರೆ ಅನ್ನೋದನ್ನ ಪ್ರೂವ್ ಮಾಡುತ್ತೆ. ಹೊಸ ಹೊಸ ವೆಬ್ ಸೀರೀಸ್ಗಳ ಹೆಚ್ಚಿನ ನಿರ್ಮಾಣಕ್ಕೆ ಉತ್ತಮ ಕಥಾ ವಸ್ತುಗಳಿಗೆ ಒಂದು ಭದ್ರ ಅಡಿಪಾಯವನ್ನು ಒಂದು ಮಟ್ಟಿಗೆ ಈ ವೆಬ್ ಸೀರೀಸ್ಗಳು ಹಾಕಿದಾವೆ ಅಂತ ಹೇಳ್ಬಹುದು. ಈಗ ಡಾಲಿ ಧನಂಜಯ ಅವರೊಂದಿಗೆ Zee5 ಕೊಲೆಯಾಗಿ ಜೆರಾಕ್ಸ್ ಟೀಮ್ ಜೊತೆಗೆ ಕೈ ಜೋಡಿಸಿದೆ. ಇದು Zee5ನ ಬಹು ನಿರೀಕ್ಷಿತ ಅಪ್ಕಮಿಂಗ್ ವೆಬ್ ಸೀರೀಸ್ ಆಗಿದೆ. ಹಾಗೆ ಇದು ಇತರ ಭಾಷೆಗಳಲ್ಲಿ ಡಬ್ ಆಗುವ ನಿರೀಕ್ಷೆ ಇದೆ. ಜೆರಾಕ್ಸ್ನ ಕತೆ ಏನು ಅಂತ ನೋಡೋದಾದ್ರೆ, ಮಳವಳ್ಳಿಯ ರಾಯದುರ್ಗದ ಪ್ರಕಾಶ್ ಅನ್ನುವನು ಒಂದು ಜೆರಾಕ್ಸ್ ಶಾಪ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆ ಜೆರಾಕ್ಸ್ ಮಷೀನ್ಗೆ ಯಾವುದೋ ಒಂದು ತಾಯಿತ ಬಂದು ಅದು ಯಾಕೋ ಸೇರಿಕೊಳ್ಳುತ್ತೆ. ಅಲ್ಲಿಂದ ನೆಗೆಟಿವ್ ಆಗಿ ಎಫೆಕ್ಟ್ ಆಗಿ ನೆಕ್ಸ್ಟ್ ಅವನ ಲೈಫೇ ಚೇಂಜ್ ಆಗಿಬಿಡುತ್ತೆ. ಇಲ್ಲಿ ಪ್ರಕಾಶ್ ತಂತ್ರ ಮಂತ್ರ ವಿದ್ಯೆ ಬಲ್ಲವನೂ ಅಲ್ಲ, ಹಾಗೆ ಅಂತ ಕೆಟ್ಟವನು ಅಲ್ಲ, ಸ್ಟ್ರಾಂಗ್ ಪರ್ಸನ್ ಅಂತೂ ಅಲ್ವೇ ಅಲ್ಲ. ಆದ್ರೂ ಪ್ರತಿ ಘಟನೆ ಹಿಂದೆ ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುವ ಘಟನೆಗಳಲ್ಲಿ ಅವನ ಕೈವಾಡ ಇರುತ್ತೆ. ಅಲ್ಲಿ ಅವನು ತೆಗೆಯುವ ಪ್ರತಿ ಜೆರಾಕ್ಸ್ ಕಾಪಿಗೂ ಜೀವ ಬಂದು ಅವನ ಜೀವನವೇ ಉಲ್ಟಾ ಪಲ್ಟಾಗುತ್ತೆ. ಇದರಿಂದ ಆಗುವ ಪರಿಣಾಮಗಳು, ಆ ಊರಲ್ಲಿ ನಡೆಯುವ ಶಾಕಿಂಗ್ ಇನ್ಸಿಡೆಂಟ್ಗಳು, ಹೀಗೆ ಸಾಕಷ್ಟು ಥ್ರಿಲ್ಲಿಂಗ್ ಎಲಿಮೆಂಟ್ಸ್ಗಳೊಂದಿಗೆ ತುಂಬಾ ಕುತೂಹಲ ಹುಟ್ಟಿಸುವ ದೃಶ್ಯಗಳೊಂದಿಗೆ ಸ್ಟೋರಿ ಮುಂದೆ ಮುಂದೆ ಸಾಗುತ್ತೆ. ಜೊತೆಗೆ ಆಶೆ ಹಾಗೂ ವಿಡಂಬನೆ ಟಚ್ ಇಲ್ಲಿ ಕೊಡಲಾಗಿದೆ. ಅವರದೇ ಇನ್ನೊಂದು ಪ್ರತಿಬಿಂಬವನ್ನು ಅವರೇ ಒಪ್ಪಿಕೊಳ್ಳಲು ಸಾಧ್ಯವಾಗದೆ ರಿಜೆಕ್ಟ್ ಮಾಡುವ ಮನಸ್ಥಿತಿಯ ಸ್ಟೋರಿ ಬೇಸ್ಡ್ ಆಗಿರುವ ಲೈಫ್ ವ್ಯಾಲ್ಯೂಡ್ ಥಿಯರಿಗಳನ್ನು ಹೊಂದಿರುವ ವೆಬ್ ಸೀರೀಸ್ನ ಈ ಟೀಸರ್ ನಿಜಕ್ಕೂ ಅಗಾಧವಾದ ಸಸ್ಪೆನ್ಸ್ ಸ್ಟೋರಿಯನ್ನು ಹೊಂದಿದ್ದು, ನೋಡುಗರಿಗೆ ಹೆವಿ ಟ್ವಿಸ್ಟ್ ಕೊಟ್ಟು ಮತ್ತೊಮ್ಮೆ ಟೀಸರ್ ನೋಡಿ ಆ ಸೀರೀಸ್ ನೋಡ್ಲೇಬೇಕು ಎನ್ನುವ ಹಾಗೆ ಮಾಡಿಬಿಟ್ಟಿದೆ. ಇಲ್ಲಿ ಪ್ರಕಾಶ್ ಆಗಿ ಡಾಲಿ ಧನಂಜಯ ಅವರ ಫೇವರಿಟ್ ಆಕ್ಟರ್ ಕಮ್ ಫ್ರೆಂಡ್ ಆಗಿರುವ ನಾಗಭೂಷಣ್ ಅವರು ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ಅವರಿಗೆ ಜೋಡಿಯಾಗಿ ಯೂಟ್ಯೂಬ್ ಸೆನ್ಸೇಷನಲ್ ಆಗಿರುವ ಪಾಯಲ್ ಚಂಗಪ್ಪ ಇದ್ದಾರೆ. ಮಂಜು ಪಾವಗಡ, ಓಂ ಪ್ರಕಾಶ್ ರಾವ್, ವಿಜಯ ಪ್ರಸಾದ್, ಶ್ರೀವತ್ಸ, ಯಶವಂತ್ ಶೆಟ್ಟಿ, ಸುಧಾಕರ್ ಗೌಡ, ತುಕಾಲಿ ಸಂತು, ಸಿದ್ದು ಮಂಡ್ಯ, ಜಗ್ಗಪ್ಪ ಮೊದಲಾದ ದೊಡ್ಡ ದೊಡ್ಡ ಕಲಾವಿದರ ತಂಡ ಇದೆ. ಬ್ಲಿಂಕ್ ಮೂವಿ ಮೂಲಕ ತಾನೊಬ್ಬ ಒಳ್ಳೆಯ ಡೈರೆಕ್ಟರ್ ಎಂದು ತೋರಿಸಿಕೊಟ್ಟ ಶ್ರೀನಿಧಿ ಬೆಂಗಳೂರು ಅವರು ಇಲ್ಲಿ ಕೂಡ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡಿಕೊಂಡು ಡೈರೆಕ್ಟ್ ಮಾಡಿದ್ದಾರೆ. ನಿಜಕ್ಕೂ ಈ ವೆಬ್ ಸೀರೀಸ್ ಡಾಲಿ ಧನಂಜಯ ಅವರು ಹೇಳಿದ ಹಾಗೆ ಇರಬಹುದು ಅನ್ನೋದನ್ನ ಜೆರಾಕ್ಸ್ ಟೀಸರ್ ಕುತೂಹಲ ಹುಟ್ಟಿಸಿ ಹೇಳುತ್ತೆ. ನೀವು ಈ ಟೀಸರ್ ನೋಡಿದರೆ ನಿಮಗೆ ಏನು ಅನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಾಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್.